ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜಲಸೆ ತುಂಬ್ತಾ ಇತ್ತು. ಈಗ ತದನಂತರ 15 ವರ್ಷಗಳ ನಂತರ ಪೂರ್ವ ಮುಂಗಾರು, ಆದರೆ ಈ ಸರಿ ಮುಂಗಾರು ಚೆನ್ನಾಗಿದೆ. ಹಂಗಾಗಿನೇ ಈ ಸಲ ಪ್ರತಿದಿನ ಒಂದು TMC ನೀರು ಹರಿದು ಬರ್ತಾ ಇದೆ. ಇವತ್ತು ಕೃಷಿ ಚಟುವಟಿಕೆಗಳು ಕೂಡ ನಾಳೆ ರೈತರು ಮಾಡಿಕೊಳ್ಳಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಇದರಿಂದ 7 ಜಿಲ್ಲೆಗಳಿಗೆ ಏನು ಕುಡಿಯೋ ನೀರಿನ ಸಮಸ್ಯೆ ಇತ್ತು ಅದು ಕೂಡ ಈ ಸರಿ ನಿವಾರಣೆ ಆಗಿದೆ. ಯಾಕಂದರೆ ಬೇಸಿಗೆ ಕಾಲ ಇರೋದ್ರಿಂದ ಕುಡಿಯೋ ನೀರಿನ ಸಮಸ್ಯೆ ಕೂಡ ಪ್ರತಿ 10 ದಿನಕ್ಕೊಂದ್ಸಲ ಕುಡಿಯೋ ನೀರು ಬಿಡ್ತಾ ಇದ್ರು. ಈ ಸಾರಿ ಪೂರ್ವ ಮುಂಗಾರು ಮಳೆ ಆಗಿರೋದ್ರಿಂದ ಜಲಾಶಯಕ್ಕೆ ನೀರು ಬರ್ತಾ ಇರೋದ್ರಿಂದ ಇವತ್ತು ಸಾರಿ ಕುಡಿಯೋ ನೀರಿನ ಸಮಸ್ಯೆನೂ ಕಡಿಮೆ ಆಗಿದೆ. ಆಮೇಲೆ ರೈತರಲ್ಲಿ ಕೂಡ ಮಂದಹಾಸ ಮೂಡಿದೆ. ಇವಾಗ ಕೃಷಿ ಚಟುವಟಿಕೆಗಳು ಅಲ್ಲಿ ಶುರುವಾಗಿದ್ದಾವೆ. ಇದು ನಾವು 15 ವರ್ಷಗಳ ಕೆಳಗೆ ಈ ಒಂದು ವಾತಾವರಣ ಇತ್ತು. ಈ ಸಾರಿ ತುಂಬ ಅರ್ಲಿ ಮಾನ್ಸೂನ್ ಆಗಿರೋದ್ರಿಂದ ಪ್ರತಿದಿನ ಒಂದು ನೀರು ಬರೋದ್ರಿಂದ 2 ಬೆಳೆಗಳಿಗೂ ಕೂಡ ನೀರು ಬರುವ ಒಂದು ನಿರೀಕ್ಷೆ ಇರೋದ್ರಿಂದ ರೈತರಲ್ಲಿ, ಈ ಭಾಗದ ರೈತರಲ್ಲಿ ತುಂಬ ಉತ್ಸಾಹದಿಂದ ಇದ್ದಾರೆ. ದಯಮಾಡಿ ಇವತ್ತು ವಾತಾವರಣ ಹಿಂಗೆ ಇದ್ದು ನಮಗೆ 2 ಬೆಳೆಗೆ ನೀರಾದರೆ ಈ ಭಾಗದ ರೈತರು ಕೂಡ ತುಂಬ ಖುಷಿಯಾಗಿರ್ತಾರೆ ಅಂತೇಳಿ ಕೇಳೋಕ್ಕೆ ಇಷ್ಟಪಡ್ತೇನೆ. ಮಳೆ ಆಗಿದ್ದರಿಂದ ನಮ್ಮ ತುಂಗಭದ್ರಾ ಜಲಾಶಯಕ್ಕೆ ದಿವಸ ಒಂದು TMC ನೀರು ಹರಿದು ಬರ್ತಿದೆ. ಇದು ಸಂತೋಷ ಸುದ್ದಿ, ಎಲ್ಲರಿಗೆ ಸಂತೋಷ. ಈ ಥರ ಒಂದು 30-40 ದಿವಸ ಬಂದರೆ ಡ್ಯಾಮ್ ಫುಲ್ ಆಗೋ ಲಕ್ಷಣ ಕಾಣ್ತಾ ಇದೆ. ಎಲ್ಲರಿಗೆ ಸಂತೋಷ ಇದೆ. ನಮಗೆ 2 ಬೆಳೆ ಪಕ್ಕ ಅಂತ ಗೊತ್ತಾಗುತ್ತೆ. ಈಗ ಎಲ್ಲ ರೈತರು ಸಂತೋಷದಿಂದ ಇದ್ದಾರೆ. ನಮಗೆ ಸಂತೋಷ ಆಗಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.